ಕೊಡಗಿನಲ್ಲಿ ಹೇಳ್ಕೊಳ್ಳೋದಕ್ಕೆ ಮಾತ್ರ ಲಕ್ಷಾಂತರ ರೂಪಾಯಿ ವೆಚ್ಚದಲ್ಲಿ ಕಾಮಗಾರಿಗಳು ನಡೀತಾ ಇದೆ. ಬಟ್ ರಸ್ತೆ ಕಾಮಗಾರಿಗಳು ಅತ್ಯಂತ ಅವೈಜ್ಞಾನಿಕ ಹಾಗೂ ಕಳಪೆ ಗುಣಮಟ್ಟದಿಂದ ಆಗ್ತಾ ಇದೆ. ಇದರಿಂದ ನಮಗಂತೂ ಲಾಭ ಆಗ್ತಾ ಇಲ್ಲ ಅಂತ ಅಲ್ಲಿನ ಜನಸಾಮಾನ್ಯರು ಸರ್ಕಾರಕ್ಕೆ ಹಿಡಿ ಶಾಪವನ್ನು ಹಾಕ್ತಾ ಇದ್ದಾರೆ. ಡೀಟೇಲ್ ರಿಪೋರ್ಟ್ ಇದೆ, ನೋಡ್ಕೊಂಡು ಬರೋಣ ಬನ್ನಿ. ರಸ್ತೆ ನಿರ್ಮಾಣ ಹೆಸರಿನಲ್ಲಿ ಲಕ್ಷ ಲೂಟಿ, ಕಳಪೆ ರಸ್ತೆ ಕಾಮಗಾರಿಗೆ ಸ್ಥಳೀಯರ ಆಕ್ರೋಶ. ಕೊಡಗಿನ ಸೋಮವಾರಪೇಟೆ ತಾಲೂಕಿನ ಹೊಸತೋಟ ಗ್ರಾಮದ ಜನರು ಕಳಪೆ ಕಾಮಗಾರಿಯ ವಿರುದ್ಧ ಸಿಡಿದೆದ್ದಿದ್ದಾರೆ. ಇಲ್ನೋಡಿ, ಕೈ ಇಟ್ಟರೆ ಡಾಂಬರು ಕಿತ್ತು ಬರುವಂತಹ ಕಾಮಗಾರಿಯನ್ನ ಮಾಡಲಾಗಿದೆ. ಲಕ್ಷಾಂತರ ರೂಪಾಯಿ ವೆಚ್ಚ ಖರ್ಚು ಮಾಡಿ ಗ್ರಾಮೀಣ ಭಾಗದ ರಸ್ತೆಗಳಿಗೆ ಜೋಡಣೆ ಮಾಡಲು ಹೊಸದಾಗಿ ರಸ್ತೆ ಕಾಮಗಾರಿ ಮಾಡಲಾಗಿದೆ. ಲೋಕೋಪಯೋಗಿ ಇಲಾಖೆಯಿಂದ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ರಸ್ತೆ ಡಾಂಬರೀಕರಣ ಮಾಡಲಾಗುತ್ತಿದೆ. ಆದರೆ ರಸ್ತೆ ನಿರ್ಮಾಣ ಮಾಡಿದ ಗುತ್ತಿಗೆದಾರ ಮಾತ್ರ ರಸ್ತೆಗೆ ಎಷ್ಟು ಎಂಎಂಜಲ್ಲಿ ಡಾಂಬರು ಹಾಕಬೇಕು ಎಂಬುದೇ ಗೊತ್ತಿಲ್ಲ ಎಂಬಂತೆ ಮನಸ್ಸೋ ಇಚ್ಛೆ ಡಾಂಬರೀಕರಣ ಮಾಡಿಸಿದ್ದಾನೆ. ಹೀಗಾಗಿ ಹಲವಾರು ಗ್ರಾಮಗಳಿಗೆ ಸಂಪರ್ಕ ಕಲ್ಪಿಸುವ ರಸ್ತೆ ಸಂಪೂರ್ಣವಾಗಿ ಕಳಪೆ ಕಾಮಗಾರಿಯದ್ದು ಅಂತ ಗ್ರಾಮಸ್ಥರು ರಾಜ್ಯ ಸರ್ಕಾರಕ್ಕೆ ಹಾಗೂ ಜಿಲ್ಲಾಡಳಿತಕ್ಕೆ ಹಿಡಿ ಶಾಪ ಹಾಕುತ್ತಿದ್ದಾರೆ. ಡಾಮರ್ಲಿ ಮುಚ್ಚಬೇಕಿತ್ತು, ಆದರೆ ಇವ್ರು ಏನು ಮಾಡ್ತಾರೆ ಅಂದರೆ ಡಾಮರ್ಲಿ ಈ ತೂತುಗಳನ್ನ ಮುಚ್ಚದೆ ಬರೀ ಕಲ್ಪುಡಿ ಹಾಕ್ತಾರೆ. ಆದ್ದರಿಂದ ಗಾಡಿಗಳು ಹೋಗುತ್ತೆ, ಈ ಕಲ್ಪುಡಿಗಳು ಏನಿರುತ್ತೆ ಎಲ್ಲ ಎದ್ದೆದ್ದು ಹೋಗುತ್ತೆ. ಇದು ಎಲ್ಲ ಕಡೆನೂ ಇದೇ ಥರ ಏನು ಕಳಪೆ ಕಾಮಗಾರಿ ಆಗ್ತದೆ. ಅದರ ಬಗ್ಗೆ ಅಧಿಕಾರಿಗಳು ಗಮನ ಹರಿಸುವುದಿಲ್ಲ. ನಾವು ದೂರು ಕೊಟ್ಟರು ಸಮೇತ ಉಪಯೋಗ ಇಲ್ಲದಾಗುತ್ತೆ. ಅದೊಂದು ಕಠಿಣ ಕ್ರಮ ತಗೊಳ್ಳುವಾಗೆ ಆಗಬೇಕು. ಏನು ಇದೆ, ಇದಕ್ಕಿಂತಲೂ ಕಡಿಮೆ ಸೆಂಟರ್ ಭಾಗ ಇದೆ. ರಸ್ತೆ ಭಾಗ ಮಾತ್ರ ಆಚೆ ಬದಿ ಟೈರ್ ಹೋಗಲಿ ಮಾತ್ರ ಸ್ವಲ್ಪ ದಪ್ಪ ಹಾಕಿದ್ದಾರೆ, ಬಾಕಿದೆಲ್ಲ ಕಮ್ಮಿ ಹಾಕಿದ್ದಾರೆ. ಗುತ್ತಿಗೆದಾರನನ್ನ ಕಪ್ಪು ಪಟ್ಟಿಗೆ ಸೇರಿಸಬೇಕೆಂದು ಆಗ್ರಹ. ಇನ್ನು ಈ ರಸ್ತೆ ಕಾಮಗಾರಿಯನ್ನ ಕೇವಲ 4-5 ದಿನಗಳಲ್ಲಿ ಮಾಡಲಾಗಿದ್ದು ಇದೀಗ ರಸ್ತೆ ಕಿತ್ತು ಬರುತ್ತಿದೆ. ಹೀಗಾಗಿ ಇಲ್ಲಿನ ಗ್ರಾಮಸ್ಥರು ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕಳಪೆ ಕಾಮಗಾರಿ ಅಂದರೆ ಇದು ಇನ್ನು ಹೇಳಿ ಸುಖ ಇಲ್ಲ ನೋಡಿ, ಈ ಪರಿಸ್ಥಿತಿ ತಲುಪಿದೆ. ಇದ್ರ ಬಗ್ಗೆ ಸರ್ಕಾರ ಮತ್ತು ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಕಠಿಣ ಕ್ರಮ ಕೈಗೊಳ್ಳಬೇಕು. ಮತ್ತು ಈ ರಸ್ತೆ ಏನಂದರೆ ಇದನ್ನ ಫುಲ್ ತೆಗೆದು ಹೊಸದಾಗಿ ಡಾಂಬರಿಂಗ್ ಮಾಡಿಸ್ಕೊಡ್ಬೇಕು. ನಮಗೆ ನಮ್ಮೂರಿಗೆ ಎಷ್ಟೋ ವರ್ಷ ಪ್ರತಿಭಟನೆ ನಂತರ ನಮಗೆ ರಸ್ತೆ ಸಿಕ್ಕಿರೋದು. ಈ ರಸ್ತೆನ ಅದೇ ಮಟ್ಟ ಒಳ್ಳೆ ಕ್ವಾಲಿಟಿಯಾಗಿ ರಸ್ತೆ ಮಾಡಿಕೊಡ್ಬೇಕಾಗುತ್ತೆ. ಒಟ್ನಲ್ಲಿ ಅಭಿವೃದ್ಧಿ ಕೆಲಸಗಳೇ ಆಗೋದೇ ಅಪರೂಪ. ಅಂತಹದ್ರಲ್ಲಿ ಕಳಪೆ ರಸ್ತೆ ಮಾಡಿರೋದು ಜನರ ಆಕ್ರೋಶಕ್ಕೆ ಕಾರಣವಾಗಿದೆ. ಕಾಮಗಾರಿಯ ಅನುದಾನದ ಬಗ್ಗೆ ಹಾಗೂ ಸಂಬಂಧಪಟ್ಟ ಅಧಿಕಾರಿ ಹಾಗೂ ಗುತ್ತಿಗೆದಾರನ ವಿರುದ್ಧ ಇಲಾಖೆ ಕಠಿಣ ಕ್ರಮ ಕೈಗೊಳ್ಳುತ್ತಾ ಕಾದು ನೋಡಬೇಕಿದೆ. ಮಲ್ಲಿಕಾರ್ಜುನ್, ಪಬ್ಲಿಕ್ ಟಿವಿ, ಮಡಿಕೇರಿ.